ಏನಪ್ಪ ಇದು 1 ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಯಾವ ಕ್ಯಾಮ್ರಾನೂ ವರ್ಕ್ ಆಗ್ತಿಲ್ಲ, ಎಲ್ಲ ಸ್ಕ್ರೀನು ಬ್ಲ್ಯಾಂಕ್. ಏನು ಮಾಡೋದು? ಆ ಮೇಂಟೆನೆನ್ಸರಿಗೆ ಫೋನ್ ಮಾಡಿದ್ರೆ ಬರೋದು ಬೆಳಗ್ಗೆ ಆಗತ್ತಂತೆ ಸರ್. ಏನು ಮಾಡೋದು ಅಲ್ಲಿ ತನಕ? ಪ್ರಾಬ್ಲಮ್ ಏನಂದರೆ ಆ ಶೂಟ್ ರೂಮಲ್ಲಿ ದೊಡ್ಡ ಗಲಾಟೆನೇ ಆಗಿದೆ. ನಿಜವಾಗ್ಲೂ ಆ ವ್ಯಕ್ತಿ ನಿರಪರಾಧಿನೋ ಇಲ್ಲ ಆ ಹುಡುಗಿ ನಿಜವಾಗ್ಲೂ ನೊಂದವಳೋ ಒಂದೂ ಗೊತ್ತಾಗ್ತಿಲ್ಲ. CCTV ಫುಟೇಜ್ ಇದ್ದರೆ ಎಲ್ಲ ಸತ್ಯ ಗೊತ್ತಾಗ್ತಿತ್ತು. ಹೇಗಾದರೂ ಮಾಡಿದ್ದನ್ನು ಸರಿಪಡಿಸಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಸರ್. ಇಲ್ಲಾಂದರೆ ಪಾಪ ಇನ್ನೋಸೆಂಟ್ ಮನುಷ್ಯ ಜೈಲಿಗೆ ಹೋಗ್ಬೇಕಾಗತ್ತೆ. ಶರತ್ ಮತ್ತೆ ದುರ್ಗನ್ ಜೀವನ್ ಜೊತೆ ಆಟ ಆಡೋದಕ್ಕೆ ನಾನು ಬಿಡಲ್ಲ. ಇದ್ರ ಹಿಂದೆ ಇರೋ ಸತ್ಯನ ನಾನು ಬೆಳಕಿಗೆ ತರ್ತೀನಿ. ಇದೇನಿದು ಮ್ಯಾಜಿಕ್? ಎಲ್ಲ ಸ್ಕ್ರೀನ್ ಆನ್ ಆಗೋಗಿದೆ, ಎಲ್ಲ ಕ್ಯಾಮ್ರಾಗಳು ವರ್ಕ್ ಆಗ್ತಿವೆ. ಸಾರ್ ನೋಡಿ ಸರ್, ಲ್ಯಾಂಡ್ ಫುಟೇಜು. ಆ ಮನುಷ್ಯ ಬರೋದು, ಡ್ರಿಂಕ್ಸ್ ಕುಡಿಯೋದು, ಆ ಹುಡುಗಿ ಹೋಗೋದು ಎಲ್ಲ ಕರೆಕ್ಟಾಗಿ ರೆಕಾರ್ಡ್ ಆಗಿದೆ ಸರ್. ಫುಲ್ ಎವಿಡೆನ್ಸ್ ಇದರಲ್ಲಿದೆ. ಆ ಮನುಷ್ಯ ಇನ್ನೋಸೆಂಟ್ ಅಂತ ಪ್ರೂವ್ ಆಗುತ್ತೆ. ಹೋಗಿ ಪೊಲೀಸವ್ರಿಗೆ ತೋರಿಸು. ಸರಿ ಸರ್. ಇನ್ಸ್ಪೆಕ್ಟರ್ ಸರ್, CCTV ಸರಿಯಾಗಿದೆ, ಫುಟೇಜ್ ಎಲ್ಲ ರಿಕವರ್ ಆಗಿದೆ. ಫುಟೇಜ್ ಎಲ್ಲ ಇದರಲ್ಲಿದೆ ನೋಡಿ. ಏನು CCTV ಫುಟೇಜ್ ಸಿಕ್ಕಿದೆಯಾ? ಅದು ಹೇಗೆ ಸಾಧ್ಯ? ತೋರ್ಸ ಕಡೆ. ಇಷ್ಟೆಲ್ಲ ನಾಟಕ ಮಾಡಿರೋದು ನೀನೇನಾ? ಒಬ್ಬ ವ್ಯಕ್ತಿಯ ಗೌರವ ಎಲ್ಲ ಹಾಳು ಮಾಡೋದಕ್ಕೆ ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿದಿದ್ಯಾ?